ಬಂಧುಗಳೇ, ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅಂತೇಳಿ ಏನು ನಮಗೆ ಸಂದೇಶವನ್ನು ಕೊಟ್ಟಂತ ವೀರ ಬೆಂಗಾಲರ ಅಜ್ಜಿಯವರಿಗೆ ನನ್ನ ಪ್ರಣಾಮಗಳನ್ನು ಸಲ್ಲಿಸಿ, ವೇದಿಕೆಯಿಂದ ಎಲ್ಲ ಗೌರವಾನ್ವಿತ ಎಲ್ಲ ಶ್ರೀಗಳ ಪಾದಗಳಿಗೆ ನನ್ನ ಸಾಷ್ಟಾಂಗ ನಮಸ್ಕಾರವನ್ನು ಅರ್ಪಿಸಿ, ವೇದಿಕೆ ಇರುವಂತಹ ವಿಧಾನ ಪರಿಷತ್ತಿನ ಮಾಜಿ ಸದಸ್ಯರು, ನಿಮ್ಮೆಲ್ಲರ ನಾಯಕರು, ನನ್ನ ಆತ್ಮ ಮಿತ್ರರು, ಒಳ್ಳೆಯ ಸಂಘಟನೆಗಾರರಾದ ನಂದಿನಿಯವರೇ, ನಮ್ಮ ಮದ್ದು ಬಸವರಾಜ್ ಅವರೇ, ಸಂಘಟನೆಯನ್ನ ಉಟ್ಕೊಂಡು ಬೆಳೆಸ್ಕೊಂಡು ಈ ಸಮಾಜ ಉಳ್ಕೊಂಡಿರಬೇಕು ಅಂತೇಳಿ ಯಾರ್ಯಾರು ಬೆಂಬಲವಾಗಿ ನಿಂತ್ಕೊಂಡಿದ್ದೀರಿ ಅವರೆಲ್ಲರೂ ಕೂಡ ನನ್ನ ಸಾಷ್ಟಾಂಗ ನಮಸ್ಕಾರಗಳು ಮತ್ತು ಅಭಿನಂದನೆ. ನನ್ನ ಕನಕಪುರದ ಬಂಡೆ ಸೋಮಶೇಖರ್ ಅವರು ಬರ್ತಾ ಇದ್ದಾರೆ. ಬರೀ ಸೋಮಶೇಖರ್ ನಮ್ಮ ಮಾಜಿ ಮಂತ್ರಿಗಳು, ನಮ್ಮ ಆತ್ಮೀಯ ಮಿತ್ರರಂತ ಸೋಮಶೇಖರವರೇ, ಇವತ್ತು ತಾವೆಲ್ಲ ಸೇರಿದ್ದೀರಿ. ಹೊರಗಡೆ ಹೋಗಿ ಅಂತ ಹೇಳ್ತಾ ಇಲ್ಲ, ಕೂತಿರುವ ದೇವ್ರ ಕೂತಿರುವಲ್ಲ ಸುಮ್ಮನೆ. ಇವತ್ತು ನಮ್ಮ ಸ್ವಾಮಿಗಳ ನೇತೃತ್ವದಲ್ಲಿ, ನಂಜುಂಡಿಯವರ ಮುಖಂಡತ್ವದಲ್ಲಿ, ಬಸವರಾಜರವರ ಅಧ್ಯಕ್ಷತೆಯಲ್ಲಿ ನಿಮ್ಮ ಸಮಾಜವನ್ನ ಮುಂದಿನ ಪೀಳಿಗೆಗೆ ಒಂದು ಅಡಿಪಾಯ ಉಳಿಬೇಕು ಅಂತ ಹೇಳಿ ಇವತ್ತು ನಿಮ್ಮನ್ನೆಲ್ಲ ಇವತ್ತು ಸೇರಿಸಿದ್ದಾರೆ. ಸೊ ಇದು ನೀವು ಯಾವುದೋ ಇದೊಂದು ಚಿಕ್ಕ ಕಾರ್ಯಕ್ರಮ ಅಂತ ಯಾರು ಭಾವನೆ ಮಾಡುತ್ತಾರ. ನಾನು ನಂಜುಂಡಿಯವರ ಅನೇಕ ಕಾರ್ಯಕ್ರಮಗಳನ್ನ ಸಮಾವೇಶಗಳನ್ನು ನಾನು ಗಮನಿಸಿದ್ದೇನೆ. ಇಡೀ ರಾಜ್ಯದಲ್ಲೇ ನಾನು ಕಂಡಂತ ಯಾವ ಸಮಾಜದ ಒಂದು ದೊಡ್ಡ ಬಲ ಇಲ್ಲವೂ ಕೂಡ, ನಿಮ್ದು ಚಿಕ್ಕ ಸಮಾಜನೋ ದೊಡ್ಡ ಸಮಾಜನೋ ಅಂತ ನನಗೆ ಗೊತ್ತಿಲ್ಲ, ಅವರು ಒಂದು ದೊಡ್ಡ ಸಂಘಟನೆಗಾರ ನಿಮ್ಮ ಸಮಾಜದಲ್ಲಿ ಹುಟ್ಟಿದ್ದಾನೆ ಎಂದು ಹೇಳಲಿಕ್ಕೆ ನನಗೆ ಬಹಳ. ಇವತ್ತು ವಧುವರನ್ನ ಸೇರಿಸಿ ಒಬ್ಬರಿಗೊಬ್ಬರು ಪರಿಚಯ ಮಾಡಿ ಸುಮಾರು 400 ಜನರನ್ನ ಸಂಸಾರ ಸಂಬಂಧವನ್ನು ಬೆಳೆಸಬೇಕು ಅಂತೇಳಿ ಒಂದು ಪ್ರಯತ್ನ ಇವತ್ತು ನಡೀತಾ ಇದೆ. 3 ವರ್ಷದಿಂದ ಅವರು ಮಾಡ್ತಾ ಇದ್ದಾರೆ.